ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀನಾಥ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೊಸಕೋಟೆ ಬಳಿ ಇರೋ ಒಂದು ಹಾಂಟೆಡ್ ವಿಲೇಜ್ ಸ್ಟೋರಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹೊಸಕೋಟೆ ಅಂದರೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಇದೇ ಹೊಸಕೋಟೆಯಲ್ಲಿ ಒಂದು ಹಾಂಟೆಡ್ ವಿಲೇಜ್ ಇದೆ. ಈಗ ಈ ಹಳ್ಳಿ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಆದರೆ 36 ವರ್ಷಗಳ ಹಿಂದೆ ಈ ಹಳ್ಳಿಯಲ್ಲಿ ವಾಸ ಮಾಡಬೇಕು ಅಂದ್ರೇ ಜನರು ಹೆದರ್ತಾ ಇದ್ರು. ಇನ್ನು ಆ ಹಳ್ಳಿಯ ಜನರು ಎಷ್ಟರ ಮಟ್ಟಿಗೆ ಹೆದರಿದ್ರು ಅಂದರೆ ಆ ಹಳ್ಳಿಯ ದಕ್ಷಿಣ ಭಾಗದಲ್ಲಿ ಮನೆಗಳನ್ನು ಕೂಡ ಕಟ್ತಾ ಇರಲಿಲ್ಲ. ಆ ಕಡೆ ತಲೆ ಇಟ್ಟು ಕೂಡ ಮಲಗ್ತಾ ಇರಲಿಲ್ಲ. ಅಷ್ಟೇ ಯಾಕೆ, ಯಾರೊಬ್ಬರು ಕೂಡ ಆ ಹಳ್ಳಿಯ ದಕ್ಷಿಣ ಭಾಗದ ಕಡೆಗೆ ಹೋಗ್ತಾನೆ ಇರಲಿಲ್ಲ. ಇದಕ್ಕೆಲ್ಲ ಕಾರಣ ಏನು ಗೊತ್ತಾ? ಈ ಹಳ್ಳಿಯಲ್ಲಿ ಮಧ್ಯರಾತ್ರಿ 12:15 ಆದರೆ ತಲೆ ಇಲ್ಲದ ನಗ್ನ ಹುಡುಗಿ ಬೀದಿಯಲ್ಲಿ ತಿರುಗಾಡ್ತಾ ಇದ್ಲು. ಇನ್ನು ಆ ತಲೆ ಇಲ್ಲದ ಹುಡುಗಿಯನ್ನ ಯಾರಾದರೂ ನೋಡಿದ್ರೆ ಅವರು ಅಲ್ಲೇ ರಕ್ತ ಕಕ್ಕಿ ಸತ್ತು ಹೋಗ್ತಾ ಇದ್ರು. ಇದೇ ಹಳ್ಳಿಯ ನಿವಾಸಿಯಾದ ಗುಣಶೇಖರ್ ಅನ್ನೋರು ನಮ್ಮ ಚಾನಲ್ಗೆ ಅವರ ಹಳ್ಳಿಯ ಒಂದು ಕರಾಳ ಹಾರರ್ ಕ್ರೈಮ್ ಸ್ಟೋರಿಯನ್ನು ಶೇರ್ ಮಾಡ್ಕೊಂಡಿದ್ದಾರೆ. ಅದನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ವಿಡಿಯೋ ನೋಡ್ಕೊಂಬರೋಣ. ಸೊ ನಮ್ಮ ಚಾನೆಲ್ಗೆ ಆ ಹಳ್ಳಿಯ ರಿಯಲ್ ಹಾರರ್ ಕ್ರೈಮ್ ಸ್ಟೋರಿಯನ್ನು ಶೇರ್ ಮಾಡಿಕೊಂಡ ಗುಣಶೇಖರ್ ಅವರು ಆ ಹಳ್ಳಿಯ ಹೆಸರು ಏನು ಅಂತ ನನಗೆ ಹೇಳಿದ್ರು. ಆದರೆ ನಾನು ಗೌಪ್ಯತೆಯ ಕಾರಣದಿಂದ ಆ ಹಳ್ಳಿಯ ಹೆಸರನ್ನು ಇಲ್ಲಿ ಹೇಳ್ತಾ ಇಲ್ಲ. ಆದರೆ ಈ ರಿಯಲ್ ಸ್ಟೋರಿ ಬಗ್ಗೆ ಗೊತ್ತಿರೋ ಜನರಿಗೆ ಆ ಹಳ್ಳಿ ಯಾವುದು ಅಂತ ಚೆನ್ನಾಗಿ ಗೊತ್ತಿರುತ್ತೆ. ಯಾಕಂದರೆ ಇದು ಯಾವುದೇ ರೀತಿ ಕಾಲ್ಪನಿಕ ಕಥೆಯಲ್ಲ, ನಿಜವಾಗ್ಲೂ ನಡೆದಿರೋ ಒಂದು ಹಾರರ್ ಕ್ರೈಮ್ ಸ್ಟೋರಿ. ಸುಮಾರು 38 ವರ್ಷಗಳ ಹಿಂದೆ ಹೊಸಕೋಟೆ ಬಳಿಯ ಆ ಹಳ್ಳಿಯಲ್ಲಿ ಒಂದು ಹೊಸದಾಗಿ ಸಿಮೆಂಟ್ ಫ್ಯಾಕ್ಟ್ರಿ ಶುರುವಾಗುತ್ತೆ. ಇನ್ನು ಆ ಫ್ಯಾಕ್ಟ್ರಿಯಲ್ಲಿ ವೀರ್ರಾಜು ಅನ್ನೋ ವ್ಯಕ್ತಿ ಕೆಲಸ ಮಾಡ್ತಾ ಇರ್ತಾನೆ. ಅವರ ಮನೆ ಅದೇ ಹಳ್ಳಿಯ ದಕ್ಷಿಣ ದಿಕ್ಕಿನಲ್ಲಿ ಇತ್ತು. ವೀರ್ರಾಜು ಜನರಿಗೆ ಏನು ಹೇಳ್ಕೊಂಡಿದ್ದ ಅಂದರೆ, ನಮ್ಮ ಮನೆಯಲ್ಲಿ ನಾನು ಮತ್ತು ನನ್ನ ಹೆಂಡತಿ ಇಬ್ಬರೇ ಇರೋದು ಅಷ್ಟೇ ಅಂತ ಹೇಳ್ಕೊಂಡಿರ್ತಾನೆ. ಆದರೆ ಊರಿನ ಜನರೆಲ್ಲ ವೀರ್ರಾಜುನ ನೋಡಿರ್ತಾರೆ. ಆದರೆ ಆ ಹಳ್ಳಿಯ ಯಾರೊಬ್ಬರೂ ಕೂಡ ಅವನ ಹೆಂಡತಿಯನ್ನು ನೋಡಿರೋದಿಲ್ಲ. ಯಾಕಂದರೆ ಅವನ ಹೆಂಡತಿ ಮನೆಯಿಂದ ಆಚೆನೇ ಬರ್ತಾ ಇರಲಿಲ್ಲ. ಅದೇ ರೀತಿಯೇ ವೀರ್ರಾಜು ಕೂಡ ಜನರಿಗೆ ಏನು ಹೇಳ್ತಾ ಇದ್ದ ಅಂದರೆ, ನನ್ನ ಹೆಂಡತಿ ಅಷ್ಟೊಂದು ಜನರ ಜೊತೆ ಬೆರೆಯೋದಿಲ್ಲ, ಸ್ವಲ್ಪ ನಾಚಿಕೆ ಸ್ವಭಾವ, ಅದಕ್ಕೆ ಅವಳು ಮನೆಯಲ್ಲೇ ಇರ್ತಾಳೆ, ಅವಳಿಗೆ ಏನೇನು ಬೇಕೋ ಅದನ್ನೆಲ್ಲ ನಾನೇ ತಗೊಂಡು ಹೋಗಿ ಮನೆಯಲ್ಲಿ ಕೊಡ್ತೀನಿ ಅಂತ ಹೇಳಿರ್ತಾನೆ. ಆದರೆ ಆ ಹಳ್ಳಿಯ ಜನರಿಗೆ ಮಾತ್ರ ಏನು ಮನೆಯಿಂದ ಆಚೆನೇ ಬರೋದಿಲ್ವಾ, ಅಂಗಡಿಗಾಗಲಿ ನೀರಿಗಾಗಲಿ ಯಾವುದಕ್ಕೂ ಬರೋದೇ ಇಲ್ವಾ, ಅದು ಹೆಂಗೆ ಅಂತ ಡೌಟ್ ಜೊತೆಗೆ ಅವನ ಹೆಂಡತಿ ನೋಡೋದಕ್ಕೆ ಹೇಗಿದ್ದಾಳೋ ಒಂದು ಸಾರಿ ಆದರೂ ನೋಡಬೇಕು ಅನ್ನೋ ಕುತೂಹಲ ಇರುತ್ತೆ. ಹೀಗೆ ಒಂದು ದಿನ ಮಧುಲತಾ ಅನ್ನೋ ಹುಡುಗಿ ಅವರ ಮನೆಗೆ ಕುಡಿಯೋದಕ್ಕೆ ನೀರು ಕೇಳೋ ನೆಪದಲ್ಲಿ ಹೇಗಾದರೂ ಮಾಡಿ ಅವನ ಹೆಂಡತಿಯನ್ನು ನೋಡಬೇಕು ಅಂತ ವೀರ್ರಾಜುವಿನ ಮನೆಯ ಕಡೆಗೆ ಹೆಜ್ಜೆ ಹಾಕ್ತಾಳೆ. ಮಧುಲತಾ ಮನೆ ಹತ್ರ ಹೋದಾಗ ವೀರ್ರಾಜು ಒಳಗೆ ಅಡುಗೆ ಮಾಡ್ತಾ ಇರ್ತಾನೆ. ಮಧುಲತಾ ಬಾಗಿಲನ್ನು ತಟ್ಟಿ, ಅಣ್ಣ ವೀರಣ್ಣ, ಕುಡಿಯೋದಕ್ಕೆ ಸ್ವಲ್ಪ ನೀರು ಕೊಡೋಣ ಅಂತ ಕೇಳ್ತಾಳೆ. ಅದಕ್ಕೆ ವೀರ್ರಾಜು ಒಂದು ಗ್ಲಾಸ್ನಲ್ಲಿ ನೀರು ತಗೊಂಡು ಬಂದು ಮಧುಲತಾ ಕೈಗೆ ಕೊಟ್ಟು ಬಾಗಿಲನ್ನು ಮುಚ್ಚಿಬಿಡ್ತಾನೆ. ಮತ್ತೆ ಮಧುಲತಾ, ಅಣ್ಣ ವೀರಣ್ಣ ಗ್ಲಾಸ್ ತಗೋ ಅಂತ ಹೇಳ್ತಾಳೆ. ಆಗ ವೀರ್ರಾಜು ಮತ್ತೆ ಬಾಗಿಲನ್ನು ತೆಗೆದು ಆಚೆ ಬಂದು ಗ್ಲಾಸ್ ತಗೊಂಡು ಒಳಗೆ ಹೋಗುವಾಗ ಮಧುಲತಾ, ಅಣ್ಣ ವೀರಣ್ಣ, ಏನು ನಿನ್ನ ಹೆಂಡತಿನ ತೋರಿಸೋದೇ ಇಲ್ವಾ? ಮನೆಯವ್ರಿಗೂ ಬಂದಿದ್ದೀನಿ, ತೋರ್ಸೋಣ, ಒಂದ್ಸರಿ ನೋಡ್ಕೊಂಡು ಹೋಗ್ತೀನಿ ಅಂತ ಮಧುಲತಾ ಕೇಳ್ತಾಳೆ. ಅದಕ್ಕೆ ವೀರ್ರಾಜು ಮಧುಲತಾ ಕೈಯನ್ನು ಹಿಡ್ಕೊಂಡು ಒಳಗೆ ಕರ್ಕೊಂಡು ಹೋಗಿ ಬಾಗಿಲನ್ನು ಕ್ಲೋಸ್ ಮಾಡ್ತಾನೆ. ಅಷ್ಟೇ. ಸಂಜೆ 6 ಗಂಟೆ ಆದರೂ ಕೂಡ ಮಧುಲತಾ ಮನೆಯಿಂದ ಆಚೆನೇ ಬರೋದಿಲ್ಲ. ಈ ಕಡೆ ಮಧುಲತಾ ತಂದೆ ತಾಯಿಗೆ ಮಗಳು ಎಲ್ಲೋದ್ಲು ಅಂತ ಗಾಬರಿಯಾಗುತ್ತೆ. ರಾತ್ರಿ 10 ಗಂಟೆಯಾದರೂ ಕೂಡ ಮಧುಲತಾ ವಾಪಸ್ ಮನೆಗೆ ಬರೋದಿಲ್ಲ. ಇನ್ನು ಮಧುಲತಾ ಕಾಣಿಸ್ತಾ ಇಲ್ಲ ಅನ್ನೋ ಸುದ್ದಿ ಊರಿಗೆಲ್ಲ ಗೊತ್ತಾಗುತ್ತೆ. ಆಗ ಊರಿನ ಜನರೆಲ್ಲ ಸೇರಿ ಮಧುಲತನ ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೀಗೆ ಗ್ರಾಮಸ್ಥರು
ಮಧುಲತಾಗೋಸ್ಕರ ಎಲ್ಲ ಕಡೆ ಹುಡುಕಿ ಕೊನೆಗೆ ವೀರ್ರಾಜು ಮನೆ ಹತ್ರ ಬಂದು ಬಾಗಿಲನ್ನ ತಡ್ತಾರೆ. ಆಗ ಮನೆಯಿಂದ ಆಚೆ ಬಂದ ವೀರ್ರಾಜು ಗ್ರಾಮಸ್ಥರನ್ನ, ಯಾಕ್ರಣ ಇಷ್ಟೊತ್ತಲ್ಲಿ ಬಂದಿದ್ದೀರಾ, ಏನಾಯ್ತು ಅಂತ ಕೇಳ್ತಾನೆ. ಅದಕ್ಕೆ ಗ್ರಾಮಸ್ಥರೆಲ್ಲ, ಏನಿಲ್ಲ ವೀರ್ರಾಜು, ಇವ್ರ ಮಗಳು ಕಾಣಿಸ್ತಾ ಇಲ್ವಂತೆ, ಅದಕ್ಕೆ ಈ ಕಡೆ ಏನಾದರೂ ಬಂದ್ಲೇನೋ, ನೀನೇನಾದರೂ ನೋಡ್ದೇನೋ ಕೇಳೋಣ ಅಂತ ಬಂದ್ವಿ ಅಷ್ಟೇ ಅಂತ ಹೇಳ್ತಾರೆ. ಅದಕ್ಕೆ ವೀರ್ರಾಜು, ಇಲ್ಲ ಅಣ್ಣ ನಾನು ನೋಡಿಲ್ಲ ಅಂತ ಹೇಳಿ ಸುಮ್ಮನೆ ಆಗ್ತಾನೆ. ಆಗ ಗ್ರಾಮಸ್ಥರು ಇನ್ನೂ ಸ್ವಲ್ಪ ಹೊತ್ತು ಹುಡ್ಕೋಣ ಅಂತ ಮಧುಲತಾಳನ್ನ ಹುಡ್ಕೋದಕ್ಕೆ ಅಂತ ಹೋಗ್ತಾರೆ. ಆಗ ಊರಿಂದ ಆಚೆ ಗ್ರಾಮಸ್ಥರಿಗೆ ಮಧುಲತಾಳ ಬಟ್ಟೆ ಕಾಣಿಸುತ್ತೆ. ಆದರೆ ಆ ಬಟ್ಟೆ ಪೂರ್ತಿಯಾಗಿ ರಕ್ತದಿಂದ ಒದ್ದೆಯಾಗಿರುತ್ತೆ. ಅದನ್ನು ನೋಡಿ ನನ್ನ ಮಗಳಿಗೆ ಏನಾಯ್ತೋ ಏನೋ, ಯಾರು ಏನು ಮಾಡಿದ್ರೋ ಏನೋ ಅಂತ ಅವಳ ತಂದೆ ಅಲ್ಲೇ ಕುಸಿದು ಬಿದ್ದು ಬಿಕ್ಕಿ ಬಿಕ್ಕಿ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದರೆ ಗ್ರಾಮಸ್ಥರು ಮಾತ್ರ ಮಧುಲತಾಗೋಸ್ಕರ ಹುಡ್ಕೊಂಡು ಹಾಗೆ ಸ್ವಲ್ಪ ಮುಂದೆ ಹೋಗ್ತಾರೆ. ಅಲ್ಲಿ ಗ್ರಾಮಸ್ಥರಿಗೆ ಗಿಡಗಳ ಪೊದೆಯ ಮಧ್ಯದಲ್ಲಿ ಮಧುಲತಾಳ ಡೆಡ್ ಬಾಡಿ ಸಿಗುತ್ತೆ. ಇನ್ನು ಆ ಡೆಡ್ ಬಾಡಿನ ನೋಡಿ ಎಲ್ರಿಗೂ ಭಯ ಆಗೋಗತ್ತೆ. ಯಾಕಂದರೆ ಆ ಡೆಡ್ ಬಾಡಿಗೆ ತಲೆನೇ ಇರಲಿಲ್ಲ. ಆಗ ತಕ್ಷಣ ಸ್ವಲ್ಪ ಜನರು ಆ ಡೆಡ್ ಬಾಡಿನ ಎತ್ಕೊಂಡು ಊರಿಗೆ ತಗೊಂಡು ಬರ್ತಾರೆ. ಇನ್ನೂ ಸ್ವಲ್ಪ ಜನ ತಲೆಯನ್ನು ಹುಡ್ಕೊಂಡು ಹಾಗೆ ಮುಂದಕ್ಕೆ ಹೋಗ್ತಾರೆ. ಹೀಗೆ ತಲೆಯನ್ನು ಹುಡ್ಕೊಂಡು ಹೋದ ಜನರಿಗೆ ಒಂದಷ್ಟು ದೂರದಲ್ಲಿ ಮಧುಲತಾಳ ತಲೆ ಸಿಗುತ್ತೆ. ಆದರೆ ಆ ತಲೆ ಅವಳ ಡೆಡ್ ಬಾಡಿಗಿಂತ ತುಂಬಾನೇ ಭಯಂಕರವಾಗಿತ್ತು. ಯಾಕಂದರೆ ಯಾರೋ ಅವಳ ತಲೆಯನ್ನು ಕಲ್ಲಿನಿಂದ ಚೆನ್ನಾಗಿ ಜಜ್ಜಿ ಬಿಟ್ಟಿದ್ರು. ನಂತರ ತಲೆಯನ್ನು ಕೂಡ ಜನರು ಎತ್ಕೊಂಡು ಮಧುಲತಾಳ ಬಾಡಿ ಪಕ್ಕದಲ್ಲಿ ಇಡ್ತಾರೆ. ಇನ್ನು ಆ ಘೋರವಾದ ದೃಶ್ಯವನ್ನು ನೋಡಿ ಮಧುಲತಾ ತಂದೆ ತಾಯಿ ಇಬ್ಬರು ಅಲ್ಲೇ ಕುಸಿದು ಬಿದ್ದು ಜೋರಾಗಿ ಬಿಕ್ಕಿ ಬಿಕ್ಕಿ ಅಳ್ತಾ ಇರ್ತಾರೆ. ಹೀಗೆ ಮಧುಲತಾಳ ತಂದೆಗೆ ಹಾರ್ಟ್ ಅಟ್ಯಾಕ್ ಆಗಿ ಅಲ್ಲೇ ಸತ್ತು ಹೋಗ್ತಾರೆ. ಮಗಳನ್ನು ಕಳ್ಕೊಂಡು ಈಗ ಕಣ್ಣೆದುರಲ್ಲೇ ಗಂಡ ಕೂಡ ಸತ್ತು ಹೋಗಿದ್ದನ್ನು ನೋಡಿ ಮಧುಲತಾಳ ತಾಯಿ ಕೂಡ ಅಲ್ಲೇ ಕೊನೆ ಉಸಿರೆಳಿತಾರೆ. ಇದಾದ ನಂತರ ಪೊಲೀಸ್ ಕೇಸ್ ಆಗುತ್ತೆ. ಮತ್ತೆ ಪೊಲೀಸರೇ ಆ ಮೂವರ ಬಾಡಿಗಳನ್ನು ದಹನ ಮಾಡ್ತಾರೆ. ಇದಾದ ಮೇಲೆ 1-2 ತಿಂಗಳು ಎಲ್ಲ ನಾರ್ಮಲ್ ಆಗಿರುತ್ತೆ. ಎಲ್ಲರೂ ಕೂಡ ಈ ಒಂದು ಘಟನೆಯನ್ನು ಸ್ವಲ್ಪನೇ ಮರಿತಾ ಇರ್ತಾರೆ. ಫ್ರೆಂಡ್ಸ್, MV Pro Act ಅವರ ಫೇಸ್ ವಾಶ್ ರೇಡಿಯನ್ಸ್ ಸೆರಮ್ನ ನೀವು ಬಳಸಿದ್ರೆ ಮೊಡವೆ, ಡಾರ್ಕ್ ಸರ್ಕಲ್, ಆಯಿಲಿ ಸ್ಕಿನ್, ನಿಮ್ಮ ಮುಂತಾದ ಸ್ಕಿನ್ ಪ್ರಾಬ್ಲಮ್ಸ್ ದೂರವಾಗಿ ನಿಮ್ಮ ಫೇಸ್ ಗ್ಲೋ ಆಗುವಂತೆ ಮಾಡುತ್ತೆ. ಇವರ ಸನ್ಸ್ಕ್ರೀನ್ನ ಯೂಸ್ ಮಾಡಿದ್ರೆ ಪ್ರೀಮೆಚ್ಯೂರ್ ಏಜಿಂಗ್, ಸನ್ಬರ್ನ್, ಸೂರ್ಯನ ಹಾನಿಕಾರಕ UV ಕಿರಣಗಳನ್ನು ತಡೆಗಟ್ಟಬಹುದು. ಹೊರಗಡೆ ಹೋಗೋದಕ್ಕೂ ಮುಂಚೆ ಇದನ್ನು ಒಮ್ಮೆ ಯೂಸ್ ಮಾಡಿದ್ರೆ ಸಾಕು. ಇದರಲ್ಲಿ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ಗಳನ್ನು ಮಾತ್ರ ಬಳಸಲಾಗಿದೆ. ಇದು ಅಮೆಜಾನ್, ಫ್ಲಿಪ್ಕಾರ್ಟ್, MV Pro Act ವೆಬ್ಸೈಟ್ನಲ್ಲಿ ಲಭ್ಯವಿದೆ. ಆದರೆ ಒಂದು ದಿನ ಆಗಬಾರದೇ ಇರೋ ಒಂದು ಘಟನೆ ಆ ಹಳ್ಳಿಯಲ್ಲಿ ನಡೆದೇ ಹೋಗುತ್ತೆ. ಅದೇನಂದ್ರೆ, ಒಂದು ದಿನ ಒಬ್ಬ ಹುಡುಗ ವೀರ್ರಾಜು ಅವರ ಮನೆಯ ಕಡೆಗೆ ಕುರಿ ಓಡಿಸ್ಕೊಂಡು ಹೋಗ್ತಾ ಇರ್ತಾನೆ. ಆಗ ಆ ಹುಡುಗ ವೀರ್ರಾಜು ಯಾಕೋ ತುಂಬ ಗಾಬರಿಯಿಂದ ಡೋರ್ ಕ್ಲೋಸ್ ಮಾಡಿಕೊಂಡು ಎಲ್ಲೋ ಹೊರಡ್ತಾ ಇರೋದನ್ನು ನೋಡ್ತಾನೆ. ಹೋಗುವಾಗ ವೀರ್ರಾಜು ಗಾಬರಿಯಲ್ಲಿ ಮನೆಗೆ ಸರಿಯಾಗಿ ಬೀಗ ಹಾಕಿರಲಿಲ್ಲ. ಆಗ ಆ ಹುಡುಗ, ಯಾಕೋ ವೀರನ್ನ ಇಷ್ಟು ಗಾಬರಿಯಿಂದ ಹೋಗ್ತಾ ಇದ್ದಾರೆ, ಮನೆಗೆ ಬೇರೆ ಬೀಗ ಹಾಕ್ಕೊಂಡು ಹೋಗ್ತಾ ಇದ್ದಾರೆ, ಮನೇಲಿ ಯಾರು ಇಲ್ವಾ, ಅವ್ರ ಹೆಂಡತಿ ಇದ್ದಾರಲ್ವಾ ಅಂತ ಮನಸ್ಸಿನಲ್ಲಿ ಅಂದ್ಕೊಂಡು ಮನೆ ಹತ್ತಿರಕ್ಕೆ ಹೋಗ್ತಾನೆ. ಮನೆ ಹತ್ತಿರ ಹೋಗಿ ಆ ಹುಡುಗ ಮನೆ ಒಳಗೆ ಏನಿದೆ ಅಂತ ನೋಡೋದಕ್ಕೆ ಒಳಗೆ ಹೋಗಿ ನೋಡ್ತಾನೆ. ಅಲ್ಲಿ ಕಂಡ ದೃಶ್ಯವನ್ನು ನೋಡಿ ಆ ಹುಡುಗ ಜೋರಾಗಿ ಕಿರ್ಚ್ಕೊಂಡು ಅವರ ಮನೆಗೆ ಓಡಿ ಹೋಗ್ತಾನೆ. ಮನೆಗೆ ಹೋಗೋ ಅಷ್ಟರಲ್ಲೇ ಆ ಹುಡುಗನಿಗೆ ಚಳಿ, ಜ್ವರ ಎಲ್ಲ ಬಂದ್ಬಿಟ್ಟಿರುತ್ತೆ. ಆಗ ಆ ಹುಡುಗನ ತಂದೆ ಆ ಹುಡುಗನನ್ನು ಕರ್ಕೊಂಡು ಆಸ್ಪತ್ರೆಗೆ ಹೋಗ್ತಾರೆ. ಮನೆಗೆ ಬಂದ ಮೇಲೆ ಆ ಹುಡುಗನನ್ನು ಅವರ ತಂದೆ, ಯಾಕೋ ಏನಾಯಿತು, ಇದ್ದಕ್ಕಿದ್ದಂಗೆ ಜ್ವರ ಯಾಕೆ ಬಂತು ಅಂತ ಕೇಳ್ತಾರೆ. ಅದಕ್ಕೆ ಆ ಹುಡುಗ, ಅಪ್ಪ ವೀರಣ್ಣ ಮನೆಗೆ ಬೀಗ ಹಾಕ್ಕೊಂಡು ಗಾಬರಿಯಿಂದ ಎಲ್ಲೋ ಹೋಗ್ತಾ ಇದ್ರು, ಆ ಗಾಬರಿಯಲ್ಲಿ ಮನೆಗೆ ಬೀಗನೇ ಸರಿಯಾಗಿ ಹಾಕಲಿಲ್ಲ, ಅದಕ್ಕೆ ನಾನು ಒಳಗೇರಿದೆ ಅಂತ ನೋಡೋಣ ಅಂತ ಹೋದೆ ಅಂತ ಹೇಳ್ತಾನೆ. ಈ ರೀತಿ ಹೇಳ್ತಾನೆ ಆ ಹುಡುಗನಿಗೆ ಮತ್ತೆ ಚಳಿ ಜ್ವರ ಬಂದುಬಿಡುತ್ತೆ.
ಕೈ ಕಾಲು ನಡಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನು ನೋಡಿ ಆ ಹುಡುಗನ ತಂದೆ, ಸರಿ ಆಯ್ತು ಬಿಡು, ನೀನೇನು ಹೇಳಬೇಡ, ಸ್ವಲ್ಪ ಹೊತ್ತು ಮಲ್ಕೋ ಹೋಗು ಅಂತ ಹೇಳಿ ಸುಮ್ಮನೆ ಆಗ್ಬಿಡ್ತಾರೆ. ಆದರೆ ಆ ಹುಡುಗನ ತಂದೆಗೆ ಮಾತ್ರ ಯಾಕೆ ನನ್ನ ಮಗನಿಗೆ ಚಳಿ ಜ್ವರ ಬಂತು, ಆ ಮನೇಲಿ ಅಂಥದ್ದು ಏನು ನೋಡ್ದ, ಏನಿರ್ಬೋದು, ಈ ರೀತಿ ಯೋಚನೆಗಳು ಬರುತ್ತೆ. ಕೊನೆಗೂ ಆ ಹುಡುಗನ ತಂದೆ ವೀರನ್ನ ಮನೆ ಒಳಗೆ ಏನಿದೆ ಇವತ್ತು ರಾತ್ರಿ ನೋಡಲೇಬೇಕು ಅಂತ ಡಿಸೈಡ್ ಆಗ್ತಾರೆ. ಹೀಗೆ ಮಧ್ಯರಾತ್ರಿ 12:15 ಆ ಹುಡುಗನ ತಂದೆ ವೀರನ್ನ ಮನೆ ಹತ್ರ ಹೋಗ್ತಾನೆ. ಆದರೆ ಅಷ್ಟೊತ್ತಿಗಾಗಲೇ ವೀರನ್ನ ಮನೆಗೆ ಬಂದ್ಬಿಟ್ಟಿರ್ತಾನೆ. ಅದಕ್ಕೆ ಆ ಹುಡುಗನ ತಂದೆ ಏನು ಮಾಡ್ತಾರೆ ಅಂದರೆ, ಮನೆ ಹಿಂದೆ ಹೋಗಿ ಒಂದೆರಡು ದೊಡ್ಡ ದೊಡ್ಡ ಕಲ್ಲುಗಳನ್ನು ಒಂದರ ಮೇಲೆ ಒಂದನ್ನು ಜೋಡಿಸಿ ಅದರ ಮೇಲೆ ಹತ್ತಿ ಕಿಟಕಿಯಿಂದ ಮನೆ ಒಳಗೆ ಇಣುಕಿ ನೋಡ್ತಾನೆ. ವೀರ್ರಾಜುವಿನ ಮನೆ ಒಳಗೆ ಕಂಡ ದೃಶ್ಯವನ್ನು ನೋಡಿ ಆ ಹುಡುಗನ ತಂದೆಗೆ ಅಲ್ಲೇ ನಿಂತಿರೋ ಜಾಗದಲ್ಲೇ ಕೈ ಕಾಲು ಎಲ್ಲ ನಡುಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸರಿಯಾಗಿ ನಿಂತ್ಕೊಳ್ಳೋದಕ್ಕೂ ಆಗದೆ ಇರೋ ಪರಿಸ್ಥಿತಿಯಲ್ಲಿ ಆ ಹುಡುಗನ ತಂದೆ ಇರ್ತಾರೆ. ಇಷ್ಟಕ್ಕೂ ವೀರ್ರಾಜು ಮನೆಯ ಒಳಗೆ ಆ ಹುಡುಗನ ತಂದೆ ಏನು ನೋಡ್ದ, ಆ ಹುಡುಗ ಕಿರ್ಚಾಡ್ಕೊಂಡು ಮನೆಗೆ ಓಡಿ ಬಂದಿದ್ದಾದ್ರೂ ಏನಕ್ಕೆ, ವೀರ್ರಾಜುವಿಗೂ ಮಧುಲತಾಗೂ ಏನು ಸಂಬಂಧ, ವೀರ್ರಾಜುವಿನ ಹೆಂಡತಿ ಎಲ್ಲೋದ್ಲು, ಮಧ್ಯರಾತ್ರಿ 12:15 ಆದರೆ ಆ ಹಳ್ಳಿಯಲ್ಲಿ ತಲೆ ಇಲ್ಲದ ನಗ್ನವಾದ ಹುಡುಗಿ ಯಾಕೆ ಕಾಣಿಸ್ಕೊಳ್ತಾಳೆ, ಇದಕ್ಕೆಲ್ಲ ಸಂಬಂಧ ಏನು, ಈ ಎಲ್ಲ ಮಾಹಿತಿಯನ್ನು ಪಾರ್ಟ್ 2 ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ನಿಮಗೂ ಕೂಡ ಇದೇ ರೀತಿ ಕ್ರೈಮ್, ಹಾರರ್ ಅಥವಾ ಮಿಸ್ಟ್ರಿ ಆಗಿರೋ ಎಕ್ಸ್ಪೀರಿಯನ್ಸ್ಗಳು ಆಗಿದ್ದರೆ ಅದನ್ನು ನೀವು ನನ್ನ ಜೊತೆ ಶೇರ್ ಮಾಡ್ಕೊಳ್ಬಹುದು. ನಿಮ್ಮ ಸ್ಟೋರಿನ ನಾನು ಈ ನಿಮ್ಮ ಚಾನಲ್ನಲ್ಲಿ ಎಲ್ಲರ ಜೊತೆ ಶೇರ್ ಮಾಡ್ಕೋತೀನಿ. ನಿಮ್ಮನ್ನು ಸೆಕೆಂಡ್ ಪಾರ್ಟ್ನಲ್ಲಿ ಭೇಟಿ ಮಾಡ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.